ಫೇಸ್ಬುಕ್ನಲ್ಲಿ ಪ್ರಚೋದನಾಕಾರಿ ಪೋಸ್ಟ್ ಹಂಚಿಕೊಂಡಿರುವ ಆರೋಪ ಮಂಗಳೂರಿನ ಕದ್ರಿ ಠಾಣೆ ಪೊಲೀಸರಿಂದ ಶರಣ್ ಪಂಪ್ವೆಲ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಪಂಪ್ವೆಲ್ ಇವರು ಫೇಸ್ಬುಕ್ನಲ್ಲಿ ಪ್ರಚೋದನಾಕಾರಿ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ರಂತೆ. ಮಂಗಳೂರಿನ ಕದ್ರಿ ಠಾಣೆ ಪೊಲೀಸರು ಈಗ ಶರಣ್ ಪಂಪ್ವೆಲ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಇವರು ಕದ್ರಿ ಪೊಲೀಸ್ ಠಾಣೆಗೆ ಆಗಮಿಸಿದ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಕದ್ರಿ ಠಾಣೆಯ ಬಳಿ ಹಿಂದೂ ಸಂಘಟನೆ ಕಾರ್ಯಕರ್ತರೆಲ್ಲ ಜಮಾವಣೆಗೊಂಡಿದ್ದಾರೆ. ಯಾವುದೇ ನೋಟಿಸ್ ನೀಡದೆ ಕರೆದುಕೊಂಡು ಬಂದ ಆರೋಪ ಇದೆ. ಕದ್ರಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಾಸಕ ವೇದವ್ಯಾಸ್ ಕಾಮತ್ ಕಿಡಿಕಾರಿದ್ದಾರೆ. ಅರ್ಧ ಗಂಟೆಗಳ ಕಾಲ ಠಾಣೆಯಲ್ಲಿ ಕಾದು ಸುಸ್ತಾಗಿದ್ದಾರೆ ಶಾಸಕರು. ಪ್ರಕರಣದ ಕುರಿತು ಇನ್ಸ್ಪೆಕ್ಟರ್ ಬಳಿ ಮಾಹಿತಿಯನ್ನ ಪಡೆಯುವುದಕ್ಕೆ ಶಾಸಕರು ಬಂದಿದ್ರು. ಈ ವೇಳೆ ಶಾಸಕರಿಗೆ ಸೂಕ್ತವಾಗಿ ಸ್ಪಂದಿಸಿಲ್ಲ ಅನ್ನೋ ಆರೋಪ ಇದೆ. ನೋಡಿ, ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಒಂದನ್ನು ಶೇರ್ ಮಾಡಿರ್ತಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಪ್ವೆಲ್ ಅವರನ್ನು ಅರೆಸ್ಟ್ ಕೂಡ ಅಂದರೆ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಹಾಗಾಗಿನೇ ಕದ್ರಿ ಪೊಲೀಸ್ ಠಾಣೆಗೆ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಬಂದಿದ್ದಾರೆ. ಕದ್ರಿ ಠಾಣೆಯ ಬಳಿ ಸಾಕಷ್ಟು ಜನ ಹಿಂದೂ ಸಂಘಟನೆಯ ಕಾರ್ಯಕರ್ತರೆಲ್ಲ ಜಮಾವಣೆಗೊಂಡಿದ್ದಾರೆ. ಶಾಸಕರು ಬಂದರೂ ಕೂಡ ಏನಾಗಿದೆ ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅಲ್ಲಿನ ಪೊಲೀಸ್ ಠಾಣೆಯವರು ಪೊಲೀಸ್ ಅಧಿಕಾರಿಗಳು ಕೊಟ್ಟಿಲ್ಲ ಅನ್ನೋ ಮಾಹಿತಿ ಇದೆ. ಸೊ ಆ ನಿಟ್ಟಿನಲ್ಲಿ ಯಾಕೆ ಒಂದು ನೋಟಿಸ್ ಕೂಡದೆ ಅವರನ್ನು ಕರ್ಕೊಂಡು ಬಂದಿದ್ದೀರಿ ಅನ್ನೋದು ಹಿಂದೂ ಕಾರ್ಯಕರ್ತರ ಪ್ರಶ್ನೆ ಆಗಿರೋದು. ಈಗ ಅವನಿಗೆ ಹೇಳಿದ್ದೀನಿ, ನಾನು 1 ಸಲ ಆಯ್ತು, 2 ಸಲ ಆಯ್ತು, 3 ಸಲ ಆಯ್ತು, ಏನೋ ಒಂದು ಸೆಕೆಂಡ್ ಈ ರೀತಿ ಮಾಡ್ತೀನಿ ನಾನು. ಯಾರು ಬೆಳಿಗ್ಗೆ ಎಸಿಪಿ ಕೈವತ್ತು ಹಾಕಿದ್ದಾರೆ ಅಂತ ಹೇಳುವಂಥ ಕಾರಣ, ಅದನ್ನು ಶರಣ್ ಪಂಪ್ವೆಲ್ ಅವರು ಶೇರ್ ಮಾಡಿದ್ದಾರೆ ಅಂತ ಹೇಳೋ ಕಾರಣ ಪೊಲೀಸ್ ಇಲಾಖೆ ಶರಣ್ ಪಂಪ್ವೆಲ್ ಅವರನ್ನು ಇಲ್ಲಿ ಸ್ಟೇಷನಿಗೆ ಕರ್ಕೊಂಡು ಬರುವಂಥ ಕೆಲಸ ಕಾರ್ಯಗಳು ಮಾಡಿದರು. FIR ಮಾಡಿದ್ದಾರೆ ಅಂತ ಹೇಳ್ತಾರೆ. FIR ಯಾರೂ ತೋರಿಸಲ್ಲ. FIR ಏನು ಹಾಕಿದ್ದಾರೆ ಅಂತ ಹೇಳಲ್ಲ. ಅದರ ಮಧ್ಯದಲ್ಲಿ ಕೂಡ ಭಾಳ ವಿಶೇಷ ಏನು ಅಂತ ಕೇಳಿದರೆ, ಈ ರೀತಿಯ ಯಾವುದೇ ವಿಚಾರಗಳಿದ್ದರೆ ಪೊಲೀಸ್ ಇಲಾಖೆ ಅವರಿಗೆ ನೋಟಿಸ್ ಕೊಡಬೇಕು. ಇದು ಸುಪ್ರೀಂ ಕೋರ್ಟ್ನ ಆದೇಶ. ನೋಟಿಸ್ ಕೊಡದೆ ಯಾವುದೇ ಒಂದು ವ್ಯಕ್ತಿಗೆ ಈ ರೀತಿಯಲ್ಲಿ ಸ್ಟೇಷನಿಗೆ ಕರ್ಕೊಂಡು ಬರುವಂಥದ್ದು ಅಥವಾ ಬರಮಾಡಿಕೊಡುವಂಥದ್ದು ಅಥವಾ ಅದರ ನಂತರ ಅವರನ್ನು ಯಾವುದೇ ರೀತಿಯ FIR ಮಾಡುವಂಥದ್ದು ಈ ರೀತಿಯ ಚಟುವಟಿಕೆ ಸರಿಯಲ್ಲ. ಅದಕ್ಕಾಗಿ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ನಾವು ಹೇಳಿದ್ದೇವೆ, ಕಾನೂನು ಪ್ರಕಾರವಾಗಿ ನೀವು ನೋಟಿಸ್ ಕೊಡಬೇಕಾದ್ರೆ ನಿಮ್ಮ ಕೆಲಸ, ನೀವು ನೋಟಿಸ್ ಕೊಡಬೇಕಾದ ಕೆಲಸವನ್ನು ಮಾಡಿಕೊಡ್ಬೇಕಿತ್ತು. ಅದು ಬಿಟ್ಟು 1 ಬಾರಿ ನೋಟಿಸ್ ಕೊಟ್ಟ ನಂತರ 2ನೇ ಬಾರಿ ನೋಟಿಸ್ ಕೊಟ್ಟು ಅದರ ನಂತರ ನೀವು ನಿಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ನೋಟಿಸ್ ಕೊಡದೆ ನೀವು ನಿಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವುದು ಸರಿಯಲ್ಲ ಅಂತ ಹೇಳೋದನ್ನು ನಾವು ಈಗಾಗಲೇ ಕಮಿಷನರಿಗಿರ್ಬೋದು ಅಧಿಕಾರಿಗಳಿಗೆ ಹೇಳಿದ್ದೇವೆ. ಆದರೆ ಇಲ್ಲಿ ಬಂದಾಗ ಇಲ್ಲಿ ಅಧಿಕಾರಿಗಳು ಕಾನ್ಸ್ಟೇಬಲ್ನಿಂದ ಹಿಡಿದು ಯಾವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಅವರದೇ ಆದ ಕೆಲಸ ಕಾರ್ಯಗಳಲ್ಲಿ ಇದ್ದಾರೆ. ಬಿಟ್ಟರೆ ಒಂದು ಶಾಸಕರು ಸ್ಟೇಷನ್ಗೆ ಬಂದು ಏನಾಗಿದೆ ಅಂತ ಕೇಳುವಂಥ ಪರಿಸ್ಥಿತಿ ಬಂದಾಗ ಮಾತಾಡುವಂಥ ಮಾನಸಿಕತೆ ಇಲ್ಲದಂಥ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇದು ಕಾಂಗ್ರೆಸ್ನ ಒಂದು ಆಡಳಿತದಲ್ಲಿ ನಮಗೆ ಹಿಂದೂಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗದಂಥ ವಾತಾವರಣಗಳನ್ನು ತಂದು ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತಾ ಶರಣ್ ಪಂಪ್ವೆಲ್ ಅವರು ಯಾವುದೇ ರೀತಿಯ ಪೋಸ್ಟನ್ನು ಹಾಕಿಲ್ಲ. ಅವರು ಕೇವಲ ಒಂದು ಪೋಸ್ಟನ್ನು ಶೇರ್